ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಈ ರೀತಿ ಟ್ರೆಂಡಿಂಗ್ ಇರುವಂಥ ಟೆಂಪಲ್ ಡಿಸೈನ್ಗೆ ಈ ರೀತಿ ಸಿಂಪಲ್ಲಾಗಿ ಥ್ರೆಡ್ ಪೈಪಿಂಗ್ನ ಹಾಕಿ ಈ ರೀತಿ ರೆಡಿ ಮಾಡಿದ್ದೀನಿ. ಈ ಡಿಸೈನ್ನ ಹೇಗೆ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಹಾಗೆಯೇ ಇವತ್ತಿನ ಕ್ಲಾಸಲ್ಲಿ ಈ ರೀತಿ ಟೆಂಪಲ್ ಡಿಸೈನ್ ತೋರಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಬೇರೆ ಬೇರೆ ಡಿಸೈನ್ಸ್ಗಳನ್ನ ನಾನು ತೋರಿಸ್ಕೊಡ್ತೀನಿ. ಓಕೆನಾ, ಬನ್ನಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಹೊಸದಾಗಿ ಟೈಲರಿಂಗ್ನ ಕಲಿಬೇಕು ಅನ್ನೋರು ನನ್ನ ಚಾನಲ್ನಲ್ಲಿ ಪ್ಲೇಲಿಸ್ಟ್ನ ಚೆಕ್ ಮಾಡಿ. ಸೊ ಬಿಗಿನಿಂಗಿಂದ ನಾನು ಪ್ರತಿಯೊಂದನ್ನು ಕೂಡ ಹೇಳ್ಕೊಟ್ಟಿದ್ದೀನಿ. ಓಕೆನಾ, ಇವಾಗ ಇದು ಬಂದು 38 ಎದೆ ಸುತ್ತಳತೆ ಬ್ಲೌಸ್ ಆಗಿರುತ್ತೆ. 38 ಎದೆ ಸುತ್ತಳತೆ ಅಂದರೆ ನಮಗೆ 9.5 ಇಂಚ್ ಬರುತ್ತೆ. ನೋಡಿ, 9.5 ಇಂಚ್ಗೆ 3 ಇಂಚನ್ನ ಆ್ಯಡ್ ಮಾಡಿ 12.5 ಇಂಚ್ಗೆ ಲೈನಿಂಗ್ನ ಈ ರೀತಿ ಫೋಲ್ಡ್ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ. ಫಸ್ಟು ಅರ್ಧ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಬ್ಯಾಕ್ ಪಾರ್ಟ್ನ ಅಲ್ವಾ ಕಟ್ ಮಾಡ್ತಾ ಇರೋದು, ಅದಕ್ಕೋಸ್ಕರ ಈ ಕಡೆ ಸೈಡಿಂದ ಕಟ್ ಮಾಡ್ತಾ ಇದ್ದೀನಿ. ಅರ್ಧ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂಡಾದಮೇಲೆ ಪೂರ್ಣ ಉದ್ದ, ಬೆನ್ನಿನ ಪೂರ್ಣ ಉದ್ದ, ಇದು ಅಳತೆ ಬ್ಲೌಸ್ ಇಟ್ಟು ತೋರಿಸ್ತಾ ಇಲ್ಲ, ಯಾಕಂತಂದರೆ ನಾನು ಸುಮಾರು ವೀಡಿಯೋಸಲ್ಲಿ ತೋರಿಸಿದ್ದೀನಿ. ಸೊ ಬೆನ್ನಿನ ಪೂರ್ಣ ಉದ್ದ ಎಷ್ಟಿದೆ ಅಂತ ನಿಮ್ಮ ಅಳತೆ ಬ್ಲೌಸಲ್ಲಿ ನೋಡ್ಕೊಳ್ಳಿ. ಅಲ್ಲಿ ನೋಡಿಕೊಂಡು ಅರ್ಧ ಇಂಚು ಎಕ್ಸ್ಟ್ರಾನ ಮಾರ್ಕ್ ಮಾಡ್ಕೊಳ್ಳಿ. ಯಾಕಂತಂದರೆ ಕೆಳಗಡೆ ಪಾರ್ಟಲ್ಲಿ ನಾವು ಆಲ್ರೆಡಿ ಅರ್ಧ ಇಂಚನ್ನ ಮಾರ್ಕ್ ಮಾಡಿದ್ದೀನಿ. ಸೊ ಮೇಲ್ಗಡೆ ಪಾರ್ಟಲ್ಲಿ ನಾವು ಅರ್ಧ ಇಂಚನ್ನ ಈ ರೀತಿ ಇಟ್ಕೊಂಡು, ಸೊ 15 ಇಂಚ್ ಬರ್ತಾಯಿದೆ, 15 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಭುಜನ ಅಟ್ಯಾಚ್ ಮಾಡೋದಕ್ಕೆ ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಮಾರ್ಕ್ ಮಾಡ್ಕೊಂಡಾದಮೇಲೆ ಸ್ಟ್ರೈಟು ಲೈನ್ ಹಾಕ್ಕೊಳ್ಳಿ. ನಾನು ಬೋಟ್ ನೆಕ್ ಅಳತೆಗೆ ಹೇಗೆಲ್ಲ ನೆಕ್ ವಿಡ್ತು ಭುಜನ ತಗೋಬೇಕು ಅನ್ನೋದನ್ನು ಕೂಡ ಟೈಲರಿಂಗ್ ಕ್ಲಾಸಲ್ಲಿ ಸೊ ಹೇಳ್ಕೊಟ್ಟಿದ್ದೀನಿ. ನನ್ನ ಚಾನಲ್ನಲ್ಲಿ ಚೆಕ್ ಮಾಡಿ, ಅದು ಫಾರ್ಮುಲಾ ಪ್ರಕಾರ ಹೇಗೆ ಕಟ್ ಮಾಡೋದು ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ. ಸೊ 9.5 ಇಂಚು ಅಂತಂದರೆ ಇದನ್ನು 2 ಇಂಚು ಮೈನಸ್ ಮಾಡಬೇಕು, 7.5 ಇಂಚ್ ಬರುತ್ತೆ. 7.5 ಇಂಚ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲೂ ಕೂಡ ಅಷ್ಟೇ, ಕಂಕ್ಳು ಕೂಡ 7.5 ಇಂಚ್ಗೆ ಹಾರ್ಮೋಲ್ ಹತ್ರನೂ ಕೂಡ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಇದು ಪಿಂಕ್ ಕಲರ್ ಆಗಿರೋದ್ರಿಂದ ಅಷ್ಟೊಂದು ಕಾಣಿಸ್ತಾ ಇಲ್ಲ, ಸೊ ಸ್ವಲ್ಪ ಡಾರ್ಕಾಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಈ ರೀತಿ ಲೈನ್ ಹಾಕ್ಕೊಂಡಾದಮೇಲೆ ಒಂದು ಅರ್ಧ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ರೌಂಡ್ ಶೇಪ್ ಕೊಡಿ. ಸೊ 9.5 ಇಂಚ್ ಅಲ್ವಾ, 9.5 ಇಂಚ್ಗೆ ಎದೆ ಸುತ್ತಳತೆನ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ಎದೆ ಸುತ್ತಳತೆ ಮಾರ್ಕ್ ಮಾಡ್ಕೊಂಡಾದಮೇಲೆ ಸೊಂಟದ ಸುತ್ತಳತೆ ಬಂದು 32 ಇಂಚಿದೆ, ಹಾಗಾಗಿ 8 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ 1 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು, ಯಾಕಂತಂದರೆ ನಮಗೆ ಬ್ಯಾಕ್ ಡಾಟ್ ಬರುತ್ತಲ್ವ, ಅದಕ್ಕೋಸ್ಕರ 1 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ. ಇದಾದ ನಂತರ ನಾವಿವಾಗ ನೆಕ್ ವಿಡ್ತು ಮತ್ತು ಭುಜನ ಮಾರ್ಕ್ ಮಾಡ್ಕೋಬೇಕು. 7.5 ಇಂಚು ತಗೊಂಡಿದ್ದೀವಿ ಅಲ್ವಾ, ಸೊ ಇದು ಬಂದು 4 ಇಂಚು ನೆಕ್ ವಿಡ್ತು ಬರುತ್ತೆ. ಸೊ 3 ಇಂಚು ಬಂದು ನಿಮಗೆ 3.5 ಇಂಚ್ ಬಂದು ಭುಜನ ಇಟ್ಕೊಳ್ಳಿ. ನೋಡಿ, ಈ ರೀತಿ ಇಟ್ಕೊಂಡು 3.5 ಇಂಚು ಭುಜಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. 4 ಇಂಚು ನೆಕ್ ವಿಡ್ತ್ಗೆ ಮಾರ್ಕ್ ಮಾಡ್ಕೋಬೇಕು. ಆವಾಗ ನಿಮಗೆ ಶೇಪ್ ಕೊಡೋದಕ್ಕೆ ಕರೆಕ್ಟಾಗಿ ಆಗುತ್ತೆ. ಸೊ ಇದಿಷ್ಟು ನಿಮಗೆ ಅರ್ಥ ಆಯಿತು ಅಲ್ವಾ. ಇದಾದ ನಂತರ ಬ್ಯಾಕ್ ಡೀಪ್ ಎಷ್ಟಿದೆ ಅನ್ನೋದನ್ನು ನೋಡ್ಕೋಬೇಕು. ಬ್ಯಾಕ್ ಡೀಪ್ ಬಂದು ಇವ್ರದ್ದು 11 ಇಂಚಿದೆ. 11 ಇಂಚ್ಗೆ ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿ 11 ಇಂಚಿಗೆ ಮಾರ್ಕ್ ಮಾಡಿಕೊಂಡು ನಾವು ಎಲ್ಲಿ ನೆಕ್ ವಿಡ್ತು ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಅಲ್ಲಿ ಸ್ಕೇಲ್ನ ತಗೊಂಡು ಈ ರೀತಿ ಅಟ್ಯಾಚ್ ಮಾಡಿ ಅದನ್ನು ಎರಡನ್ನೂ ಕೂಡ ಎಷ್ಟು ಲೆಂತ್ ಬೇಕು ನಮಗೆ ಅಷ್ಟು ಲೆಂತ್ಗೆ ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ. ಇದಾದ ನಂತರ 3.5 ಇಂಚ್ಗೆ ಇನ್ನೊಂದು ಮಾರ್ಕ್ ಮಾಡ್ಕೋಬೇಕು, ಯಾಕಂತಂದರೆ ಬೋಟ್ ನೆಕ್ ಶೇಪ್ಗೆ ಡ್ರಾ ಮಾಡೋದಕ್ಕೋಸ್ಕರ. ನೋಡಿ, ಈ ರೀತಿ 3.5 ಇಂಚ್ಗೊಂದು ಮಾರ್ಕ್ ಮಾಡಿಕೊಂಡು ಅಲ್ಲೂ ಕೂಡ ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಸ್ಟ್ರೈಟ್ ಲೈನ್ ಹಾಕ್ಕೊಂಡಾದಮೇಲೆ ಅಲ್ಲಿ ನಿಮಗೆ ಬೋಟ್ ನೆಕ್ದು ಈ ರೀತಿ ಶೇಪ್ ಅನ್ನೋದನ್ನು ಕೊಡಬೇಕು. ಸೊ ಬೋಟ್ ನೆಕ್ ಶೇಪ್ ಕೊಟ್ಟಾದಮೇಲೆ ಕೆಳಗಡೆ ಕೂಡ ಅಷ್ಟೇ ಸ್ವಲ್ಪ ಈ ರೀತಿ ಶೇಪ್ ಕೊಡಿ. ಶೇಪ್ ಕೊಟ್ಟಾದಮೇಲೆ ಅದನ್ನು ಸೇರಿಸಿ ಈ ರೀತಿ ಅಟ್ಯಾಚ್ ಮಾಡಿಬಿಡಿ. ಆವಾಗ ನಿಮಗೆ ಟೆಂಪಲ್ ಡಿಸೈನ್ ಅನ್ನೋದು ತುಂಬಾ ಈಸಿಯಾಗಿ ರೆಡಿ ಆಯಿತು. ಸೊ ಇದು ನಿಮಗೆ ಗೊತ್ತಾಯಿತು ಅಂತ ಅನ್ಕೋತೀನಿ. ಇದನ್ನು ಇವಾಗ ಕಟಿಂಗ್ ಮಾಡಿ ತೆಗೆದುಬಿಡೋಣ. ಇದರದ್ದು ಸ್ಟಿಚಿಂಗ್ ವಿಡಿಯೋನು ಕೂಡ ಇಲ್ಲೇ, ಕಟಿಂಗು ಸ್ಟಿಚಿಂಗ್ ಎರಡನ್ನೂ ಇದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅಂದೆ ಅಲ್ವಾ. ಸೊ ಸ್ಟಿಚಿಂಗ್ ಹೇಗೆ ಮಾಡೋದು ತುಂಬಾ ಈಸಿಯಾಗಿ ಥ್ರೆಡ್ ಪೈಪಿಂಗ್ನ ಅನ್ನೋದನ್ನು ಕೂಡ ತೋರಿಸ್ಕೊಡ್ತೀನಿ. ಈ ರೀತಿ ಇದನ್ನು ಕಟಿಂಗ್ ಮಾಡಿ ತೆಗೆದುಬಿಡಿ. ಫಸ್ಟು ಫ್ರಂಟು ಮತ್ತು ಬ್ಯಾಕಲ್ಲಿ ಯಾವುದೇ ರೀತಿ ಡಿಫ್ರೆನ್ಸ್ ಇಲ್ಲ. ಬೋಟ್ ನೆಕ್ ಅಳತೆಗೆ ನೀವು ಕಟ್ ಮಾಡ್ತಾ ಇದ್ದೀರಾ ಅಂತಂದರೆ ಫ್ರಂಟಲ್ಲಿ ಎಷ್ಟು ಕಟ್ ಮಾಡ್ಕೊಂಡಿದ್ದೀರಾ ಬ್ಯಾಕಲ್ಲೂ ಕೂಡ ಅಷ್ಟೇ ಕಟ್ ಮಾಡಿದ್ರೆ ಮುಗೀತು. ಸೊ ಯಾವುದೇ ರೀತಿ ಚೇಂಜಸ್ ಇಲ್ಲ. ಫ್ರಂಟು ಶೇಪ್ ತೆಗಿಬೇಕು ಅನ್ನೋ ಚೇಂಜಸ್ ಇಲ್ಲ. ಎರಡೂ ಸೈಡ್ ಕೂಡ ಅರ್ಧ ಇಂಚನ್ನೇ ನಾವು ಕಟ್ ಮಾಡ್ಕೋಬೋದು. ನೋಡಿ, ಇವಾಗ ನಾವು ಹೇಗೆ ಶೇಪ್ ಕೊಟ್ಟಿದ್ದೀವಿ ಅಲ್ವಾ, ಅದೇ ರೀತಿ ಶೇಪಲ್ಲೇ ಕಟ್ ಮಾಡ್ಕೋಬೋದು. ನಿಮಗೆ ಇನ್ನೂ ಸ್ವಲ್ಪ ಡೀಪ್ ಬೇಕು ಅಂದರೂ ಕೂಡ ಇಟ್ಕೋಬೋದು. ಬ್ರಾಡ್ ಬೇಕು ಅಂತಂದರೆ ಸೈಡಲ್ಲಿ ಕೂಡ ನಾವು ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಅದರಿಂದ ಸೈಡಲ್ಲಿ ಕೂಡ ಇಟ್ಕೊಂಡ್ರೆ ನಿಮಗೆ ಬ್ರಾಡ್ ಕೂಡ ಸಿಗುತ್ತೆ. ಸೊ ನೋಡಿ, ಟೆಂಪಲ್ ಡಿಸೈನ್ ಅನ್ನೋದು ಬ್ಯೂಟಿಫುಲ್ಲಾಗಿ ರೆಡಿ ಆಯಿತು. ಇವಾಗ ಇದನ್ನು ಸ್ಟಿಚಿಂಗ್ ಮಾಡ್ಕೊಳ್ಳೋಣ.
ಸೊ ನಾನು ಮೇನ್ ಫ್ಯಾಬ್ರಿಕ್ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಇದಕ್ಕೆ ಥ್ರೆಡ್ ಪೈಪಿಂಗ್ ಮಾಡೋದಕ್ಕೋಸ್ಕರ ರೆಡಿ ಥ್ರೆಡ್ ಪೈಪಿಂಗ್ನು ಕೂಡ ಇಟ್ಕೊಂಡಿದ್ದೀನಿ. ಸೊ ನಾನು ಥ್ರೆಡ್ ಪೈಪಿಂಗ್ನ ಇಟ್ಟು ಸ್ಟಿಚ್ ಮಾಡೋದನ್ನು ನಾನು ಸುಮಾರು ವೀಡಿಯೋಸಲ್ಲಿ ತೋರಿಸಿದ್ದೀನಿ. ಬಟ್ ಇದರಲ್ಲೂ ಕೂಡ ತೋರಿಸ್ತೀನಿ ಹೇಗೆ ಟೆಂಪಲ್ ಡಿಸೈನ್ಗೆ ಥ್ರೆಡ್ ಪೈಪಿಂಗ್ನ ಇಟ್ಟು ರೆಡಿ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು. ನೋಡಿ ಈ ರೀತಿ ಇಟ್ಕೋಬೇಕು. ನೋಡಿ ಈ ರೀತಿ ಥ್ರೆಡ್ ಪೈಪಿಂಗ್ನ ತಗೊಳ್ಳಿ. ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರೋದು ತಗೊಳ್ಳಿ, ಇಲ್ಲ ಅಂತಂದರೆ ನಿಮಗೆ ಸ್ಟಿಚಿಂಗ್ ಮಾಡುವಾಗ ಪ್ರಾಬ್ಲಮ್ ಆಗುತ್ತೆ. ಹತ್ತಿರದಿಂದ ತೋರಿಸ್ತೀನಿ ಹೇಗೆ ಸ್ಟಿಚ್ ಮಾಡ್ಕೋಬೇಕು ಅಂತ. ನಾವು ಪೈಪಿಂಗ್ ಎಲ್ಲಿದೆ ಅಲ್ವಾ ಅಲ್ಲಿಗೆ ಕರೆಕ್ಟಾಗಿ ಸ್ಟಿಚ್ ಮಾಡ್ಕೋಬೇಕು. ಸೊ ನೋಡಿ ಈ ರೀತಿ ಎಡ್ಜಸ್ಗೆ ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ ಮಾಡಿಕೊಂಡು ಇಲ್ಲಿ ಮೂಲೆ ಹತ್ರ ಬರುತ್ತೆ ಅಲ್ವಾ ಅಲ್ಲೇ ಈ ರೀತಿ ಕಟ್ ಮಾಡಬೇಕು. ಆವಾಗ ಥ್ರೆಡ್ ಪೈಪಿಂಗ್ನ ನಾವು ಹೇಗೆ ಬೇಕು ಆ ರೀತಿ ಈ ರೀತಿ ತಿರುಗಿಸ್ಕೋಬೋದು. ಸೊ ಇದು ಗೊತ್ತಾಯಿತು ಅಂತ ಅನ್ಕೋತೀನಿ. ನೋಡಿ ಈ ರೀತಿ ಸ್ವಲ್ಪ ಕಟ್ ಮಾಡ್ತು ಅಂತಂದರೆ ನಿಮಗೆ ಹೇಗೆ ಬೇಕು, ಯಾವ ಕಡೆ ಬೇಕು, ಬಾಕ್ಸ್ ಶೇಪಲ್ಲಾಗಿರ್ಬೋದು, ಈ ರೀತಿ ಟೆಂಪಲ್ ಡಿಸೈನ್ಗೆ ಆಗ್ಬೋದು. ನೋಡಿ ಹೀಗೆ ತಿರುಗಿಸ್ಕೋಬೋದು. ತಿರುಗಿಸ್ಕೊಂಡು ಸ್ಟಿಚ್ ಹಾಕ್ಕೊಳ್ತಾ ಹೋಗ್ಬೋದು. ನೋಡಿ ಹೀಗೆ ಎಡ್ಜಸ್ಗೆ ಅಲ್ಲೂ ಕೂಡ ಅಷ್ಟೇ ಆ ಕಡೆ ಈ ಕಡೆ ಹೋಗಬಾರ್ದು. ಯಾಕಂತಂದರೆ ನಿಮಗೆ ಪೈಪಿಂಗ್ ಅನ್ನೋದು ನೀಟಾಗಿ ಬರಬೇಕು ಅಂತಂದರೆ ನೇರವಾಗಿ ಅದು ಪೈಪಿಂಗ್ ಎಲ್ಲಿದೆ ಅಲ್ವಾ ಅಲ್ಲಿಗೆ ಕರೆಕ್ಟಾಗಿ ಬರಬೇಕು. ಆವಾಗ ಮಾತ್ರ ನಿಮಗೆ ಥ್ರೆಡ್ ಪೈಪಿಂಗ್ ಅನ್ನೋದು ತುಂಬಾ ಬ್ಯೂಟಿಫುಲ್ಲಾಗಿ ಬರುತ್ತೆ. ನೋಡಿ ಈ ರೀತಿ ನೋಡಿ ಹೀಗೆ ಸ್ವಲ್ಪ ಪೈಪಿಂಗ್ನ ಎಳೆದಿಟ್ಕೊಳ್ಳಿ. ಆವಾಗ ನೀಟಾಗಿ ಕೂರುತ್ತೆ. ಈ ರೀತಿ ಟೈಟಾಗಿ ಎಳೆದಿಟ್ಕೊಂಡು ಎಡ್ಜಸ್ಗೆ ಸ್ಟಿಚ್ ಹಾಕ್ಕೊಳ್ಳಿ. ಇಲ್ಲೂ ಕೂಡ ಅಷ್ಟೇ ಈ ಕಡೆ ತಿರುಗಿಸ್ಬೇಕಲ್ವ, ಅದಕ್ಕೋಸ್ಕರ ಈ ರೀತಿ ಒಂದು ಕಟ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಪೈಪಿಂಗ್ನ ಸೇರಿಸಿ ಕಟ್ ಮಾಡಬೇಡಿ, ಸ್ವಲ್ಪ ಮುಂದಕ್ಕೆ ಬಟ್ಟೆನ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಅದನ್ನು ಕೂಡ ಈ ರೀತಿ ತಿರುಗಿಸ್ಕೋಬೇಕು. ನೋಡಿ ಹೀಗೆ ನೋಡಿ ಮತ್ತೆ ಈ ರೀತಿ ತಿರುಗಿಸ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಮತ್ತು ಇದನ್ನು ಅಲ್ಲೊಂದು ಕಟ್ ಹಾಕೋಬೇಕು. ಕಟ್ ಮಾಡಿಕೊಂಡು ಇದನ್ನು ಕೂಡ ಈ ರೀತಿ ಫೋಲ್ಡಿಂಗ್ ಮಾಡ್ಕೋಬೇಕು. ಆವಾಗ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ತಿರುಗುತ್ತೆ. ನೋಡಿ ಹೀಗೆ ಎರಡನ್ನೂ ಕೂಡ ಈ ರೀತಿ ನೀಟಾಗಿ ಸ್ಟಿಚ್ ಹಾಕ್ಕೊಳ್ಳಿ. ಇಲ್ಲೂ ಕೂಡ ಅಷ್ಟೇ ನೋಡಿ ಈ ರೀತಿ ಕಟಿಂಗ್ ಮಾಡ್ಕೊಳ್ಳಿ ಮತ್ತು ಸ್ಟಿಚ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ ಏನೂ ಡೌಟ್ಸ್ ಇಲ್ಲ ಅಂತ ಅನ್ಕೋತೀನಿ. ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಿಮ್ಮ ಕಮೆಂಟ್ಗಳೆಲ್ಲಕ್ಕೂ ಕೂಡ ನಾನು ಆನ್ಸರ್ನ ಮಾಡ್ತೀನಿ. ಸೊ ಒಂದೊಂದಾಗಿ ಆನ್ಸರ್ ಮಾಡ್ತೀನಿ. ಯಾಕಂತಂದರೆ ಒಂದೇ ದಿನ ಎಲ್ಲ ವೀಡಿಯೋನು ಮಾಡೋದಕ್ಕಾಗೋದಿಲ್ಲ ಅಲ್ವಾ. ಸೊ ಕಟಿಂಗ್ ಮಾಡಬೇಕು, ಎಡಿಟಿಂಗ್ ಮಾಡಬೇಕು, ತುಂಬಾ ಟೈಮ್ ತಗೊಳ್ಳುತ್ತೆ. ಅದಕ್ಕೋಸ್ಕರ ಡೈಲಿ ಒಂದೊಂದು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಇದಿಷ್ಟು ಆದಮೇಲೆ ಇವಾಗ ನಾವು ಪೈಪಿಂಗ್ನ ಹಾಕಿದ್ದೀವಿ ಅಲ್ವಾ ಅದನ್ನು ಉಲ್ಟಾ ತಿರುಗಿಸ್ಕೋಬೇಕು. ಈ ರೀತಿ ಉಲ್ಟಾ ಇಟ್ಟು ಮೇಲ್ಗಡೆ ಸ್ಟಿಚ್ ಮಾಡ್ಕೋತು ಅಂದರೆ ನಿಮಗೆ ಕರೆಕ್ಟಾಗಿ ಬರುತ್ತೆ. ಸೊ ಪೈಪಿಂಗ್ ಅನ್ನೋದು ಈ ಕಡೆ ಸೈಡ್ ಇತ್ತು ಅಂತಂದರೆ ನೋಡಿ ಈ ರೀತಿ ಉಲ್ಟಾ ತಿರುಗಿಸ್ಕೊಂಡು ಅಲ್ಲಿ ಮೇಲ್ಗಡೆ ಹೊಲಿಗೆ ಕಾಣಿಸುತ್ತೆ ಅಲ್ವಾ ಆ ಹೊಲಿಗೆ ಪ್ರಕಾರ ಮೇಲೇ ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು. ನೋಡಿ ಈ ರೀತಿ. ಇಲ್ಲ ಅಂತಂದರೆ ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ಪಿನ್ ಕೂಡ ಹಾಕೊಂಡ್ಬಿಡಿ. ಪಿನ್ ಹಾಕೊಂಡ್ಬಿಟ್ರು ಕೂಡ ನಿಮಗೆ ಕರೆಕ್ಟಾಗಿ ಅದು ಕೂರುತ್ತೆ. ಸೊ ನೋಡಿ ಈ ರೀತಿ ಎಡ್ಜಸ್ಗೆ ಅಲ್ಲಿ ಹೊಲಿಗೆ ಹೇಗೆ ಬಂದಿದೆ ಅಲ್ವಾ ಅದ್ರ ಮೇಲ್ಗಡೆ ನೀಟಾಗಿ ಸ್ಟಿಚ್ ಹಾಕ್ಕೊಳ್ಳಿ. ಆವಾಗ ನಿಮಗೆ ಶೇಪ್ ಬರುತ್ತೆ. ನಮಗೆ ಸ್ಟಿಚ್ ಮಾಡಿ ಅಭ್ಯಾಸ ಆಗಿರೋದ್ರಿಂದ ನಾವು ಪಿನ್ ಹಾಕೋತಾ ಇಲ್ಲ. ಸೊ ಗುಂಡು ಪಿನ್ ಬರುತ್ತೆ ಅಲ್ವಾ ಅದನ್ನು ಪೂರ್ತಿ ಬ್ಲೌಸ್ಗೆಲ್ಲ ಸ್ಟಿಚ್ ಮಾಡಿಬಿಡಿ. ಆವಾಗ ನಿಮಗೆ ಆ ಕಡೆ ಈ ಕಡೆ ಬಟ್ಟೆ ಹೋಗೋದಿಲ್ಲ, ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ಈ ರೀತಿ ಪೂರ್ತಿಯಾಗಿ ಪ್ರತಿಯೊಂದನ್ನು ಕೂಡ ಸ್ಟಿಚ್ ಮಾಡ್ಕೊಳ್ತಾ ಹೋಗೋದು. ಸೊ ನಾನು ಸ್ಪೀಡ್ ಮಾಡಿ ತೋರಿಸ್ತಾ ಇದ್ದೀನಿ. ಯಾಕಂತಂದರೆ ನಿಮಗೆ ವಿಡಿಯೋ ತುಂಬಾ ಲೆಂತಿ ಆಗಿಬಿಡುತ್ತೆ. ಅವಾಗ ನಿಮಗೂ ಕೂಡ ನೋಡೋದಕ್ಕೆ ಬೋರ್ ಆಗುತ್ತೆ. ಅದಕ್ಕೋಸ್ಕರ ಸೊ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಲ್ವಾ, ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೋಡಿ ಇದನ್ನೆಲ್ಲ ಪೂರ್ತಿಯಾಗಿ ಕಟಿಂಗ್ ಮಾಡಿ ತೆಗೆದುಬಿಟ್ಟು ಎಲ್ಲ ಕಡೆ ಕೂಡ ಈ ರೀತಿ ಒಂದೊಂದು ನಾಚ್ ಹಾಕ್ಕೊಳ್ಳಿ. ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ಹಾಗಂದ್ಬಿಟ್ಟು ಪೈಪಿಂಗ್ ಕಟ್ ಮಾಡಿಬಿಟ್ಟಿರೋ ಸ್ವಲ್ಪನೇ ಕಟ್ ಮಾಡ್ಕೊಳ್ಳಿ. ಅದು ಯಾಕಂತಂದರೆ ಪೈಪಿಂಗ್ ಶೇಪ್ ಅನ್ನೋದು ನಿಮಗೆ ನೀಟಾಗಿ ಬರುತ್ತೆ, ಅದಕ್ಕೋಸ್ಕರ. ಸೊ ಅದನ್ನು ಕಟ್ ಮಾಡ್ಕೊಂಡಾದಮೇಲೆ ಮತ್ತೆ ಈ ರೀತಿ ಕೆಳಗಡೆ ಪಾರ್ಟ್ನಲ್ಲೂ ಕೂಡ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈ ರೀತಿ ಕೆಳಗಡೆ ಪಾರ್ಟ್ನೂ ಕೂಡ ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಆ ಕಡೆ ಈ ಕಡೆ ಬಟ್ಟೆ ಹೋಗದೇ ಇರೋ ರೀತಿ ಇಟ್ಕೊಳ್ಳಿ. ಅದನ್ನು ಸ್ಟಿಚ್ ಮಾಡ್ಕೊಂಡಾದಮೇಲೆ ಎಕ್ಸ್ಟ್ರಾ ಬಟ್ಟೆನೆಲ್ಲ ಕಟಿಂಗ್ ಮಾಡಿ ತೆಗೆದು ಅದನ್ನು ಉಲ್ಟಾ ತಿರುಗಿಸ್ಬೇಕು. ಈ ರೀತಿ ಉಲ್ಟಾ ತಿರುಗಿಸ್ಕೊಂಡಾದಮೇಲೆ ನೋಡಿ ಪೈಪಿಂಗು ಸ್ವಲ್ಪ ಈಚೆ ಬರಬೇಕು. ಈ ರೀತಿ ಕಡ್ಡಿ ಇದ್ದರೆ ನಿಮಗೆ ಅದ್ರ ಸಹಾಯದಿಂದ ಈ ರೀತಿ ಚೂಪಾಗಿ ಬರಬೇಕು. ಆ ರೀತಿ ಎರಡೂ ಸೈಡ್ ಮಾಡಿಬಿಟ್ಟು ಅದರ ಮೇಲ್ಗಡೆ ಒಂದು ಸ್ಟಿಚ್ ಹಾಕ್ಕೊಂಡ್ಬಿಡಿ. ಆವಾಗ ನಿಮಗೆ ಪರ್ಫೆಕ್ಟಾಗಿ ರೆಡಿಯಾಗಿ ಹೋಗುತ್ತೆ. ನೋಡಿ ಈ ರೀತಿ ಇಟ್ಕೊಂಡು. ಯಾಕಂತಂದರೆ ನೀವು ಉಲ್ಟಾ ಸ್ಟಿಚ್ ಮಾಡುವಾಗಲೇ ನೀಟಾಗಿ ಸ್ಟಿಚ್ ಮಾಡ್ಕೊಳ್ತು ಅಂತಂದರೆ ನೀವು ಈ ರೀತಿ ಸ್ಟಿಚ್ ಮಾಡಿದಾಗಲೂ ಕೂಡ ಕರೆಕ್ಟಾಗಿಯೇ ಬರುತ್ತೆ. ನೋಡಿ ಹೀಗೆ ಇಲ್ಲೂ ಕೂಡ ಅಷ್ಟೇ ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಂಡ್ಬಿಡಿ. ನೋಡಿ ಈ ಕಡೆ ಸೈಡ್ ಕೂಡ ಅಷ್ಟೇ ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಂಡಾದಮೇಲೆ
ನಿಮಗೆ ಬೋಟ್ ನೆಕ್ ಅನ್ನೋದು ರೆಡಿ ಆಗುತ್ತೆ. ಇದಕ್ಕೆ ಇವಾಗ ಡೋರಿನ ನಾವು ರೆಡಿ ಮಾಡ್ಕೋಬೇಕು. ಹಾಗೆಯೇ ಕೆಳಗಡೆ ಪಾರ್ಟು ಸುತ್ತ ಕೂಡ ನೀವು ಇನ್ಔಟ್ ಮಾಡ್ಕೊಂಡ್ಬಿಡಿ ಈ ರೀತಿ ನೀಟಾಗಿ ಹೊಲಿಗೆ ಹಾಕ್ಕೊಂಡು. ಒಂದು ಸಲ ಐರನ್ ಮಾಡಿದ್ರೂ ಕೂಡ ಸರಿ ಹೋಗುತ್ತೆ. ಬಟ್ ನಾನು ಸ್ಟಿಚ್ ಆದಮೇಲೆ ಐರನ್ ಮಾಡ್ತೀನಿ ಬ್ಲೌಸ್ಗಳನ್ನ, ಅದಕ್ಕೋಸ್ಕರನೇ ಐರನ್ ಮಾಡ್ತಾಯಿಲ್ಲ. ಸೊ ಬಿಗಿನರ್ಸ್ ಆಗಿದ್ದೀರಾ ಅಂತಂದರೆ ಸ್ವಲ್ಪ ಐರನ್ ಮಾಡ್ಕೊಂಡ್ಬಿಡಿ, ಆವಾಗ ನಿಮಗೆ ಪರ್ಫೆಕ್ಟಾಗಿ ನೀಟಾಗಿ ಸ್ಟಿಚ್ ಮಾಡೋದಕ್ಕೆ ಗೊತ್ತಾಗುತ್ತೆ. ಎಕ್ಸ್ಟ್ರಾ ಬಟ್ಟೆನೆಲ್ಲ ಈ ರೀತಿ ಕಟಿಂಗ್ ಮಾಡಿ ತೆಗೆದುಕೊಂಡು ಪೂರ್ತಿಯಾಗಿ ಎಲ್ಲ ಸೈಡು ಕೂಡ ಈ ರೀತಿ ಸ್ಟಿಚ್ ಹಾಕ್ಕೊಂಡ್ಬಿಡಿ. ಆವಾಗ ಬಟ್ಟೆ ಅನ್ನೋದು ಆ ಕಡೆ ಈ ಕಡೆ ಹೋಗೋದಿಲ್ಲ ಅಲ್ವಾ, ನಿಮಗೆ ಕರೆಕ್ಟಾಗಿ ಆಗುತ್ತೆ. ಸೊ ನೋಡಿ, ಇದು ರೆಡಿ ಆಯಿತು. ಇದು ರೆಡಿ ಆದಮೇಲೆ ಇವಾಗ ನಾವು ಇದಕ್ಕೆ ಡೋರಿನ ರೆಡಿ ಮಾಡ್ಕೋಬೇಕು. ನೋಡಿ, ಇದಕ್ಕೆ ಬಟ್ಟೆ ಎಷ್ಟು ತಗೋಬೇಕು ಅಂತಂದರೆ, ನಿಮಗೆ ಡೋರಿ ದಪ್ಪದಾಗಿ ಬೇಕು ಅಂತಂದರೆ ಒಂದು 4 ಇಂಚಷ್ಟು ತಗೊಳ್ಳಿ. ನಾನು ಸಣ್ಣದಾಗಿ ಹಾಕ್ತಾಯಿದ್ದೀನಿ. ಅದಕ್ಕೆ ಒಂದು 3 ಇಂಚು ಈ ಕಡೆ ಉದ್ದ, 3 ಇಂಚು ಅಗಲ, 3 ಇಂಚು ಆ ರೀತಿ 3 ಇಂಚನ್ನ ತಗೊಂಡು ಎಕ್ಸ್ಟ್ರಾ ಪೀಸ್ ಇತ್ತಲ್ವ ಅದರಲ್ಲಿ ಬಟ್ಟೆನ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಸೊ ಈ ರೀತಿ 3 ಡೋರಿನ ಹೇಗೆ ಮಾಡೋದು ಅಂತಂದ್ಬಿಟ್ಟು ನಾನು ಚಾನಲ್ನಲ್ಲಿ ಹಾಕಿದ್ದೀನಿ, ಅದರಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಆವಾಗ ನಿಮಗೆ ಸೊ ಬಿಗಿನರ್ಸ್ ಆಗಿದ್ದೀರಾ ಅಂತಂದರೆ ನಿಮಗೆ ತುಂಬಾ ಈಸಿಯಾಗಿ ಹೇಗೆ ಸ್ಟಿಚ್ ಮಾಡೋದು ಅನ್ನೋದು ಗೊತ್ತಾಗುತ್ತೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಈ ರೀತಿ 3 ಡೋರಿಗಳನ್ನ ಟಜಲ್ನ ಈ ರೀತಿ 3 ರೆಡಿ ಮಾಡ್ಕೋಬೇಕು ಅಂತ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನನ್ನ ಚಾನಲ್ನಲ್ಲಿ ಚೆಕ್ ಮಾಡಿ. ಸೊ ನಾನಿವಾಗ ನೋಡಿ ಒಂದಿಷ್ಟುದ್ದ ಪೀಸ್ನ ತಗೊಂಡಿದ್ದೀನಿ. ಇದು ಬಂದು ರೆಡಿ ಡೋರಿ ಬರುತ್ತೆ ಅಲ್ವಾ, ಅದಕ್ಕೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಹತ್ತಿರದಿಂದ ತೋರಿಸ್ತೀನಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ನೋಡಿ, ಈ ರೀತಿ ರೆಡಿ ಮಾಡ್ಕೋಬೇಕು. ಈ ರೀತಿ ಡೋರಿಗಳನ್ನ ರೆಡಿ ಮಾಡಿಕೊಂಡು, ಸೊ ನೋಡಿ 3 ಡೋರಿಗಳು, ಇದು ಸೊ 3 ಟಜಲ್ಗಳು ನಿಮಗೆ ಗೊತ್ತಾಗಿದೆ ಇದು ಅಂತ ಅನ್ಕೋತೀನಿ. ಇದನ್ನು ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ ನಾನು, ನಿಧಾನಕ್ಕೆ ಹೇಗೆ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ನನ್ನ ಚಾನಲ್ನಲ್ಲಿ ಚೆಕ್ ಮಾಡಿ, ಆವಾಗ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ನೋಡಿ, ಈ ರೀತಿ ಫೋಲ್ಡಿಂಗ್ ಮಾಡ್ಕೋಬೇಕು. ಫೋಲ್ಡಿಂಗ್ ಮಾಡಿಕೊಂಡು ಇವಾಗ ನಾವು ಹಾಕ್ತಾ ಇರೋವಂಥ ಲೆಂತ್ ಎಷ್ಟಿದೆ ಅಲ್ವಾ ಅಷ್ಟುದ್ದನ್ನ ಬಿಟ್ಟು ಈ ರೀತಿ ಫಸ್ಟ್ ಡಬಲ್ ಸ್ಟಿಚ್ ಹಾಕೋಬೇಕು. ಕೆಳಗಡೆ ಇರೋವಂಥ ಬಟ್ಟೆನ 2 ಫೋಲ್ಡ್ ಮಾಡಿ ಅಲ್ಲಿ ನಾವು ಕಟ್ ಮಾಡ್ಕೋಬೇಕು ಅಷ್ಟೇ. ಸೊ ನೋಡಿ, ಇದನ್ನು ಕಟಿಂಗ್ ಮಾಡ್ಕೊಂಡಾದಮೇಲೆ ಇನ್ನೊಂದನ್ನು ಕೂಡ ಅದೇ ರೀತಿ ರೆಡಿ ಮಾಡ್ಕೋಬೇಕು. ಹೀಗೆ ರೆಡಿ ಮಾಡಿಕೊಂಡು ಅಟ್ಯಾಚ್ ಮಾಡಿದ್ರೆ ಇವಾಗ ಟ್ರೆಂಡಿಂಗ್ ಇರೋವಂಥ ಡಿಸೈನ್ಸ್ ಇವೆಲ್ಲ. ಸೊ ಸಿಂಪಲ್ಲಾಗೂ ಕೂಡ ಇರುತ್ತೆ ಡಿಸೈನ್ಸು, ಸ್ಟಿಚ್ ಮಾಡೋದಕ್ಕೆ ಸಿಂಪಲ್ಲಾಗಿರುತ್ತೆ, ಬಟ್ ವೇರ್ ಮಾಡಿದಾಗ ಗ್ರ್ಯಾಂಡ್ ಲುಕ್ ಕಾಡುತ್ತೆ. ಅದಕ್ಕೋಸ್ಕರನೇ ಬಿಗಿನರ್ಸ್ ಆಗಿದ್ದೀರಾ ಅಂತಂದರೂ ಕೂಡ ಇದನ್ನೇ ಕಲ್ತ್ಕೊಂಡ್ರೆ ನೀವು ಬೇಗ ಸ್ಟಿಚ್ ಮಾಡಿ ಕೊಡ್ಬೋದು. ಸೊ ನೀವು ಪ್ರೊಫೆಷನಲ್ ಟೈಲರ್ ಅನ್ನೋದು ಎಲ್ರಿಗೂ ಕೂಡ ಗೊತ್ತಾಗುತ್ತೆ. ನೋಡಿ, ಎರಡನ್ನೂ ಕೂಡ ಈ ರೀತಿ ಗಂಟು ಹಾಕ್ಬಿಡಿ. ಗಂಟು ಹಾಕಿ ಆದಮೇಲೆ ಇವಾಗ ಅದನ್ನು ಇದ್ರ ಮೇಲ್ಗಡೆ ಇಟ್ಟು ಸ್ಟಿಚ್ ಹಾಕೋಬೇಕು. ನೋಡಿ, ಎರಡನ್ನೂ ಕೂಡ ಈ ರೀತಿ ಗಂಟು ಹಾಕ್ಕೊಂಡಿದ್ದೀವಿ ಅಲ್ವಾ, ಇದನ್ನು ಓಪನ್ ಮಾಡಿಕೊಂಡು ಎರಡನ್ನೂ ಕೂಡ ಫಸ್ಟು ಅದೆರಡನ್ನೂ ಕೂಡ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡ್ಕೊಂಡ್ಬಿಡಿ. ನೋಡಿ, ಈ ರೀತಿ ಎರಡನ್ನೂ ಕೂಡ ಒಂದ್ರ ಮೇಲ್ಗಡೆ ಒಂದಿಟ್ಟು ಒಂದು ಸ್ವಲ್ಪ ಇಟ್ಟು ಈ ರೀತಿ ಸ್ಟಿಚ್ ಮಾಡ್ಕೊಂಡ್ಬಿಡಿ. ಸ್ಟಿಚ್ ಮಾಡ್ಕೊಂಡಾದಮೇಲೆ ಇದನ್ನು ಕೂಡ ಇದ್ರ ಮೇಲ್ಗಡೆನೆ ಇವಾಗ ನಾವು ಡೋರಿ ಹಾಕಿದ್ದೀವಿ ಅಲ್ವಾ, ಅದು ಇದ್ರ ಒಳಗಡೆ ಈ ರೀತಿ ಹೋಗಬೇಕು. ಆ ರೀತಿ ಇಟ್ಟು ಅಲ್ಲಿಗೆ ಬೇಕು ಅಂತಂದರೆ ನೀವು ನಾಟ್ ಕೂಡ ಹಾಕೋಬೋದು, ಇಲ್ಲ ಅಂತಂದರೆ ಈ ರೀತಿ ಸ್ಟಿಚ್ ಕೂಡ ಮಾಡ್ಕೋಬೋದು. ಸೊ ನಿಮ್ಮ ಇಷ್ಟ, ಎರಡನ್ನೂ ಸೇರಿಸಿ ನಾಟ್ ಕೂಡ ಹಾಕೋಬೋದು, ಆ ರೀತಿ ಕೂಡ ಮಾಡ್ಬೋದು. ನೋಡಿ, ಹೀಗೆ ಇದನ್ನು ರಫ್ ಮಾಡ್ಕೋಬೇಕು. ಎರಡು ಕೂಡ ರಫ್ ಮಾಡ್ಕೊಂಡಾದಮೇಲೆ ನೋಡಿ ಈ ರೀತಿ ಸ್ಟಿಚ್ ಮಾಡಿರೋದು ರೆಡಿ ಆಗುತ್ತೆ. ಸೊ ವಿಡಿಯೋ ಇಷ್ಟ ಆಯಿತು ಅಂತಂದರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆಯೇ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಈ ರೀತಿ ಡಿಸೈನ್ಸ್ಗಳದೆ ಕಟಿಂಗು ಸ್ಟಿಚಿಂಗು ಎರಡನ್ನೂ ಕೂಡ ಒಟ್ಟಿಗೆ ಅಪ್ಲೋಡ್ ಮಾಡ್ತೀನಿ, ನಿಮಗೂ ಕೂಡ ಯೂಸ್ ಆಗುತ್ತೆ. ಥ್ಯಾಂಕ್ ಯು.